ಸ್ವಲ್ಪ ಪಾರ್ಕ್ನಲ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ ಜನ ಏನ್ ಮಾತಾಡ್ತಾರೆ ಗೌರ್ಮೆಂಟ್ ಬಗ್ಗೆ, ಕೋರ್ಟ್ ಬಗ್ಗೆ, ಲಾಯರ್ಸ್ ಬಗ್ಗೆ ಅಂದ್ರೆ ಆ ಮಾರ್ನಿಂಗು ಒಂದ್ ಸ್ವಲ್ಪ ಸತ್ಯ ಮಾತಾಡ್ತಿರ್ತಾರೆ. ಇನ್ನು ಮನಸ್ಸು ಕೆಲ್ಸಕ್ಕೆ ಹೋಗೋದಕ್ಕಿಂತ ಕೆಲ್ಸಕ್ಕೆ ಶುರು ಆದ್ಮೇಲೆ ಅಟ್ಲೀಸ್ಟ್ ಒಳ್ಳೊಳ್ಳೆರಲ್ಲ. ಈಗ ಒಬ್ಬ ಬಾಳೆ ಕುಂದ್ರಿ ಇರೋದಕ್ಕೆ ನಮ್ಗೆ ಎಷ್ಟು ರಿವರ್ ವಾಟರ್ ಡಿಸ್ಪ್ಯೂಟ್ ನಲ್ಲಿ ಎಷ್ಟು ಇನ್ಪುಟ್ ನಮಗೆ. ಹಾ, ಈಗ ಆ ರೀತಿ ಬರಂಗಿದ್ರೆ ಕೆಲ್ಸ ಆಗ್ತದೆ, ದೇಶ ಉಳಿತದೆ. ಇಲ್ಲಪ್ಪ ಅಂದ್ರೆ ನೂರಕ್ಕೆ ನೂರನು ವ್ಯವಹಾರ ಆಗ್ತದೆ ಅನ್ನೋ ಫೀಲಿಂಗ್ ಇದ್ಬಿಟ್ರೆ ಕಾಮನ್ ಮ್ಯಾನ್ಗೆ ಯಾಕೆ ಓದ್ಬೇಕು ನಾವು? That is all being changed, Manoj. Your Lordship, in fact, is going to be placed this time, Manoj. The number of members in the highest in India is in Karnataka, 10 plus 1, more than UPSC, Manoj. All, and interview also we are cutting short, we are getting only experts, Manoj. All that is being sought to be done. So that external experts, who are subject experts, all that, in fact, I'll place it today after that thing, on next date of hearing, I'll place all the amendments to your Lordships, Manoj. ಅಲ್ಲ, ಬರೀ ಎಕ್ಸ್ಪರ್ಟ್ ನಮ್ಗೆ ಎಷ್ಟೋ ಸಾರಿ ಈ ಇಂಟೆಲಿಜೆಂಟ್ ಕ್ಲಾಸ್ ನಿಂದನ ಸಮಸ್ಯೆ ಆಗಿಬಿಟ್ಟದೆ. ಹೌದು, ಈ ಇಂಟೆಲೆಕ್ಚುವಲ್ ಪವರ್ ಅನ್ನ ಪೊಲ್ಯೂಟ್ ಆಗೋ ಪ್ರೊಸೆಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಏನಾರ ಮಾಡ್ಲೇಬೇಕು. ಈಗ ಗುಡ್ ಪೀಪಲ್, Manoj. Good people, even with bad ideas, will work wonderful. That is true. ನೀವು ಬಹಳ ಬ್ರಿಲಿಯಂಟ್ ಅಂದ್ರೆ ಬಹಳ ಸುಂದರವಾಗಿ ಮರ್ಡರ್ ಮಾಡ್ತಾರೆ ಅಷ್ಟೇ ಅವರು. ನಮ್ಗೆ ಅವ್ರು ಅಷ್ಟು ಉಪಯೋಗ ಮುಟ್ಟಲ್ಲ. ಈಗ ನೋಡಿ ಎಲ್ಲಾ ಕಡೆ, ಬಿಕಾಸ್ ಐ ಗೋ ಆನ್ ಕೀಪಿಂಗ್, ಐ ಗೋ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್, ಅಲ್ಲಿಗೆಲ್ಲ ಸ್ಪೀಚ್ ಗೀಚಿಗೆ ಹೋದಾಗ ನನ್ಗೆ ಆ ಸ್ಟೂಡೆಂಟ್ಸ್ ಎಲ್ಲಾರು ಅಥವಾ ಆಡಿಯನ್ಸ್ ಅವ್ರ ಪ್ರಶ್ನೆ ಕೇಳುವಾಗ ಬಹಳ ಮುಜುಗರ ಆಗ್ತದೆ, ತುಂಬಾ ಮುಜುಗರ ಆಗ್ತದೆ. ನಾವ್ ಹೆಚ್ಚಿಗೆ ಹೇಳಿಕ್ ಬರಲ್ಲ, ಯಾಕಂದ್ರೆ ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ. ಹೌದಾ? ಅಲ್ಲಿ ನಿಮ್ಗೂ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಆಗ್ತದೆ. ನಾವ್ ಹೆಸರು ಹೇಳಲ್ಲ. ಕೆಲವು ರಾಜ್ಯಗಳಲ್ಲಿ ನಾವ್ ಹೆಸರು ಹೇಳೋ ಅಗತ್ಯ ಇಲ್ಲ. ಕೆಲವು ರಾಜ್ಯಗಳಲ್ಲಿ 4 ಲಕ್ಷ ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ. ಹೌದಾ? 2,55,000 ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಹೆಸರು ಹೇಳಲ್ಲ ನಾವು, ಯಾಕಂದ್ರೆ ಮತ್ತೆ ಏನೋ ಬಣ್ಣ ಹಚ್ಚೋದು ಬೇಡ ಅನ್ನೋದಕ್ಕೆ. ಇವೆಲ್ಲ ರೆಕಾರ್ಡ್ಸ್ ಪ್ರಕಾರ ಮಾತಾಡ್ತಾ ಇದ್ದೀನಿ. ಹೌದಾ? 2,55,000 ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಎಷ್ಟು ಡ್ಯಾಮ್ಸ್ ಇದಾವೆ, ನಮ್ಮ ಎಷ್ಟೊಂದು ರಿವರ್ಸ್ ಇದಾವೆ. ನಮ್ಮಲ್ಲಿರುವಂಥವು ಇಲ್ಲೇ ಇಲ್ಲ. ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೋತ ಹೊಂಟ್ರೆ ಇಲ್ಲಿ ಉದ್ಧಾರ ಆಗೋದು ಯಾವಾಗ? highest number of education institutions, ಅಲ್ಲಿ ಯಾಕೆ ಆಗ್ತದೆ, ಇಲ್ಲಿ ಯಾಕೆ ಆಗಲ್ಲ? Intent. ಎಲ್ಲ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, ಡೆಂಟಲ್, ಎಲ್ಲ ಫಾರ್ಮಸಿಗಳು ಅಷ್ಟು ಇಲ್ಲಿದಾವೆ. Talent is also here only. Natural resource ಸಿಕ್ಕಾಪಟ್ಟೆ ಇದೆಯಲ್ಲ, ತುಂಬಾ ಇದೆ, ಸಿಕ್ಕಾಪಟ್ಟೆ. ಕರ್ನಾಟಕ is highest, in fact, the rest of the country have followed Karnataka. ಮತ್ತೆ ಯಾಕೆ All the TMA, PI, Inamdar, Islamic, all from Karnataka. ಅಷ್ಟು ಇಲ್ಲಿಂದ ಎಲ್ಲ ಫೇಮಸ್ ಜಡ್ಜ್ಮೆಂಟ್ ಇಲ್ಲಿಂದಾನೆ ಎಲ್ಲ ಕರ್ನಾಟಕ, ಇನ್ಕ್ಲೂಡಿಂಗ್ ಕೇಶವಾನಂದ is just beside ಕರ್ನಾಟಕ. Neighboring, almost. ಯಾಕೆ ನಮ್ಮ ಸ್ಟೇಟ್ನಾಗ ಯಾಕೆ ಹಿಂಗ ಆಗ್ತಾ ಇದೆ? ದಿಸ್ ಇಸ್ ಎ ಫಸ್ಟ್ ಸ್ಟಾರ್ಟ್ ಆಗೋದು ನಮ್ ಒಳ್ಳೆ ಆಫೀಸರ್ಸ್ ಬೇಕು. Most important. This is what Jawaharlal Nehru wrote in his first autobiography, which he published in 1930s. He said, Indian civil service is neither Indian nor service. Same thing will happen if bad people are appointed, ignoring men of integrity. Merit, all right, we can understand. Anyway, we are not much bothered about merit. Somehow we will understand that. What about the integrity? Integrity ಇಲ್ದಂಗೆ ಹೆಂಗ್ ಮಾಡ್ಬೇಕು? ಮೆರಿಟ್ ಅನ್ನು ಲೂಸ್ ಮಾಡಿಕೊಳ್ರಿ ಸುಪ್ರೀಂ ಕೋರ್ಟ್. ಇಂಟಿಗ್ರಿಟಿಯಲ್ಲಿ ನೀವು ರಿಬೇಟ್ ಮಾಡ್ರಿ ಅಂತ ಹೇಳಿಲ್ಲ. ಆಲ್ ದೋಸ್ ಜಡ್ಜ್ಮೆಂಟ್ಸ್, ದೇ ಸೆಡ್ merit is not the only mantra. We can understand it cannot be the only mantra, but is there one single decision which says even if integrity is not there, that's well go for that ಅಂತ ಹೇಳಿದಂತ ಒಂದು ಜಡ್ಜ್ಮೆಂಟ್? ಕಂಡೀಷನ್ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಏನ್ ಮಾಡ್ತೀವಿ? ವಾಟ್ ಯು ಆರ್ ಗೋಯಿಂಗ್ ಟು ಡು? ಅದನ್ನ ಬೇರೆ ರೂಲ್ಸ್ ಚೇಂಜ್ ಮಾಡೋದ್ರಿಂದ ಆಗಲ್ಲ. ಅದು ಯಾವ್ದೋ ರಾಜ ಪ್ರೊಸೆಸ್ ಆಫ್ ಸೆಲೆಕ್ಷನ್ ಶುಡ್ ಬಿ ಸೆಲೆಕ್ಷನ್ ಪ್ರೊಸೆಸ್, ಅವ್ರ ಬಗ್ಗೆ ಇನ್ಪುಟ್
ಎಂಥವ್ರು ಯಾರು ಇವ್ರಲ್ಲ, ಇವ್ರನ್ನ ತಯಾರಿ ಮಾಡೋರು. ನಮಗೆ ನಾವು ವಿ ಆರ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದ ಗುಡ್ಸ್. ನಾವು ವಿ ಆರ್ ಬಾದರ್ಡ್ ಅಬೌಟ್ ದಿ ಫರ್ನೇಸ್ ಇಟ್ ಸೆಲ್ಫ್, ಫ್ಯಾಕ್ಟ್ರಿ ಇಟ್ ಸೆಲ್ಫ್. ದಿ ಪೊಲ್ಯೂಷನ್ ಬಿಗಿನ್ಸ್ at Gangotri. That is our problem. If that gets polluted, the whole thing. Everything will That be. is at the process of selection. ಅದ್ and- ನೀವ್ ಏನ್ ಮಾಡ್ತೀರಿ ಅಂತ ನಮ್ಗೆ ಹೇಳ್ಬೇಕು. Yeah, ಇದು ಒಂದೇ definitely. ಕೇಸ್ ಪ್ರಶ್ನೆ ಅಲ್ಲ. I understand. The permanent solution, Manoj, which will, please, we'll ಒಂದು get, ಒಂದ್ ಸ್ವಲ್ಪ ಒಳ್ಳೆಯ ಸೊಲ್ಯೂಷನ್ ನಮ್ಗೆ ತಂದ್ಕೊಡಿ, ಏನ್ ಮಾಡ್ತೀರಿ ಅಂತ I'll ನೋಡ್ಕೊಂಡು ಹೇಳಿ. place it ನೀವು before. ರೂಲ್ಸ್ ಚೇಂಜ್ ಮಾಡಿದ್ವಿ, ಬಹಳ ಒಳ್ಳೊಳ್ಳೆ ರೂಲ್ಸ್ ಚೇಂಜ್ ಮಾಡಿದ್ವಿ. ರೂಲ್ಸ್ ಇಂದ ಏನಾಗಲ್ಲ, ಯಾವ ರೂಲ್ಸ್ ತನ್ನಷ್ಟು ತಾನೇ Understood. ಕೆಲಸ ಮಾಡಲ್ಲ. ಅದಕ್ಕೆ ಅಲ್ಟಿಮೇಟ್ಲಿ ಮನುಷ್ಯರೇ ಬೇಕಾಗ್ತದೆ. ಎಂಥ ಮನುಷ್ಯರನ್ನ ಹೇಗ್ ಅಪಾಯಿಂಟ್ ಹಾ. ಮಾಡ್ತೀರಾ? ಒಂದು ರೀಡರ್ಸ್ ಡೈಜೆಸ್ಟ್ ನಲ್ಲಿ ಒಂದು ಸ್ಟೋರಿ ಬಂದಿದೆ. ಭಗವಂತ ಎಲ್ಲ ದೇಶಗಳನ್ನ ಒಂದ್ ರೀತಿ ತಯಾರಿ ಮಾಡಿದ್ನಂತೆ, ಬ್ರಾಜಿಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಿದ್ನಂತ. ಅವಾಗ ದೇವದೂತ ಕೇಳಿದ್ನಂತ, ಭಗವಂತ ನೀನು ಒಂದ್ ದೇಶಕ್ಕೊಂದು ಇನ್ನೊಂದ್ ದೇಶಕ್ಕೊಂದು ಎರಡು ನಮೂನಿ ಮಾಡ್ತಾ ಇದ್ದೀವಿ, ಹಂಗ್ ಮಾಡಬಾರ್ದು ನೀನು. ಹಿಂಗ ಯಾಕೆ ಏನ್ ಮಾಡಿದ್ದೇನೆ ನಾನು? ಬ್ರಾಜಿಲ್ ದೇಶವನ್ನು ಎಷ್ಟೊಂದು ಸುಂದರವಾಗಿ ಮಾಡಿದಿ, ಬೇರೆ ದೇಶಗಳು ಆಫ್ರಿಕಾದವು ಇವು ಹೆಂಗ್ ಮಾಡಿದೀಯಾ ನೀನು? ಇರು ಅಲ್ಲಿ ಎಂತ ಜನರನ್ನ ಹುಟ್ಟಿಸ್ತೇನೆ ನೋಡು, ಆಮೇಲೆ ಮಾತಾಡು.